ಅರ್ಜುನ್ ಮತ್ತು ಶ್ರೀಜಾ ಪರೀಕ್ಷೆಗಳು ನಡೀತಿರೋದ್ರಿಂದ ಓದಿನಲ್ಲಿ ಮಗ್ನರಾಗಿದ್ರು. ಶ್ರೀಜಾಳನ್ನ ಯಾವಾಗ ಚಂದ್ರಮೌಳಿ ಅವರ ಮುಂದೆ ಸಿಲುಕಿಸ್ಲಿ ಅಂತ ಹೊಂಚಾಗ್ತಿದ್ದ ಮೈಥಿಲಿಗೆ ಆ ಅವಕಾಶ ಬಹಳ ಬೇಗನೆ ಸಿಕ್ತು. ಶ್ರೀಜಾಳ ಸಹಪಾಠಿಯೊಬ್ಬ ಮೈಥಿಲಿಯ ಸಹಪಾಠಿಯ ಅಣ್ಣನಾಗಿದ್ದರಿಂದ ಹೇಗಾದರೂ ಮಾಡಿ ಅವನೊಂದಿಗೆ ಶ್ರೀಜಾ ಮಾತಾಡ್ತಿರುವಾಗ ಅಥವಾ ಕನಿಷ್ಠ ಪಕ್ಕದಲ್ಲಿರುವಾಗ ಒಂದು ಫೋಟೋ ಪಡೀಬೇಕಂತ ಸಂಚು ರೂಪಿಸಿದ್ಲು. ಅದಕ್ಕೋಸ್ಕರ ತನ್ನ ಗೆಳತಿಗೆ ಒಳ್ಳೆ ಹಣದ ಆಮಿಷ ಒಡ್ಡಿದ್ಲು. ಸಹಪಾಠಿಯಾದ ಶ್ರೀನಿವಾಸ್ನೊಂದಿಗೆ ಶ್ರೀಜಾಗೆ ಒಳ್ಳೆ ಸ್ನೇಹ ಇತ್ತು. ಅವನನ್ನು ಒಬ್ಬ ಅಣ್ಣನಂತೆ ಅರ್ಜುನ್ ಜೊತೆಯಲ್ಲಿ ಅವಳು ನೋಡ್ತಿದ್ಲು. ಅವನು ತರಗತಿಗೆ ಮೊದಲ ಸ್ಥಾನದಲ್ಲಿದ್ದರಿಂದ ಓದಿನಲ್ಲಿ ಯಾವುದೇ ಅನುಮಾನ ಇದ್ದರೂ ಶ್ರೀಜಾಗೆ ಬಗೆಹರಿಸ್ತಿದ್ದ. ಅರ್ಜುನ್ ಕೂಡ ಆ ವಿಷಯ ತಿಳಿದಿತ್ತು. ಶ್ರೀನಿವಾಸ್ನ ಮನಸ್ಸಿನಲ್ಲಿ ಶ್ರೀಜಾಳ ಬಗ್ಗೆ ಯಾವುದೇ ಕೆಟ್ಟ ಉದ್ದೇಶ ಇಲ್ಲದ ಕಾರಣ ಅರ್ಜುನ್ ಕೂಡ ನಿರಾಳವಾಗಿದ್ದ. ಒಂದು ದಿನ, ಶ್ರೀ, ನಾಳೆ ನಮ್ಮ ತಮ್ಮನ ಹುಟ್ಟಿದಬ್ಬ, ಸಂಜೆ ಹೋಟೆಲ್ನಲ್ಲಿ ಪಾರ್ಟಿ ಇದೆ, ನೀನು ಮತ್ತು ಅರ್ಜುನ್ ಖಂಡಿತ ಬರಬೇಕು ಅಂತ ವಿರಾಮದ ಸಮಯದಲ್ಲಿ ಶ್ರೀನಿವಾಸ್ ಕೇಳ್ದ. ಹೋಟೆಲ್ನಲ್ಲಿ ಪಾರ್ಟಿ ಯಾಕೆ ಶ್ರೀನಿವಾಸ್ ಅಂದ್ಲು ಶ್ರೀಜಾ. ನಮ್ಮ ತಮ್ಮನಿಗೆ ಬಹಳ ದಿನಗಳಿಂದ ಆಸೆ ಶ್ರೀ, ಅಂಥ ಜಾಗದಲ್ಲಿ ಪಾರ್ಟಿ ಮಾಡಬೇಕಂತ. ಮೊನ್ನೆವರೆಗೂ 10ನೇ ತರಗತಿ ಅಂತ ಅಪ್ಪ ಅನುಮತಿ ನೀಡಿರಲಿಲ್ಲ. ಈ ಕಾಲೇಜ್ ಸೇರ್ದ ಮೇಲೆ ಕೇಳಿದಕ್ಕೆ ಸರಿ ಅಂತಿದ್ದಾರೆ. ಅವನಿಗೆ ಸ್ನೇಹಿತರು ಬಹಳ ಕಡಿಮೆ. ನನ್ನ ಗೆಳೆಯರನ್ನು ಕೂಡ ಕರೆಯೋದು ಕೇಳಿದ್ದಾನೆ. ಹಾಗಾಗಿ ಅರ್ಜುನ್ ಜೊತೆ ನಾನು ಮಾತಾಡ್ತೀನಿ. ಬಹಳ ತಡ ಆಗೋದಿಲ್ಲ, ಸಂಜೆ 8 ಗಂಟೆ ಒಳಗೆ ಮುಗಿಯುತ್ತಷ್ಟೇ. ನಮ್ಮ ತರಗತಿ ಹುಡುಗಿಯರು ಮತ್ತು ಹುಡುಗರು ಕೂಡ ಬರ್ತಿದ್ದಾರೆ, ನಿನಗೇನು ಭಯ ಬೇಡ ಅಂದ. ಅರ್ಜುನನ್ನು ಕೇಳು ಶ್ರೀನಿವಾಸ್, ಅವನು ಒಪ್ಪಿದ್ರೆ ಅಪ್ಪನ ಜೊತೆ ಮಾತಾಡ್ತೀನಿ. ಹುಟ್ಟಿದಬ್ಬ ಅಂತಿದೆಯಲ್ಲ, ನನಗೇನೂ ಅಭ್ಯಂತರ ಇಲ್ಲ ಅಂತ ಶ್ರೀಜಾ ಹೇಳಿದ್ಲು. ಶ್ರೀನಿವಾಸ ಹೋಗಿ ಶ್ರೀಜಾ ಹೇಳಿದ್ದನ್ನೇ ಅರ್ಜುನ ಹತ್ರ ಹೇಳ್ದ. ನೋಡೋಣ ಅಂದ ಅರ್ಜುನ್. ಶ್ರೀನಿವಾಸ ಮತ್ತೆ ಮಾತಾಡಲಿಲ್ಲ. ಬರೋದಿಲ್ವೇನೋ ಅಂದ್ಕೊಂಡು ಸುಮ್ಮನಾದ. ಅರ್ಜುನ್ ಒಪ್ಕೊಂಡಿಲ್ಲ ಅಂತ ತನ್ನ ಸಹಪಾಠಿ ಮೂಲಕ ತಿಳಿದ ಮೈಥಿಲಿ ಈಗ ಏನು ಮಾಡಬೇಕಂತ ಒದ್ದಾಡಿದ್ಲು. ಭಾನುವಾರ ಬಂದೇ ಬಿಡ್ತು. ಅರ್ಜುನ್ ಯಾವ ವಿಷಯವನ್ನು ಹೇಳದ ಕಾರಣ ಶ್ರೀಜಾ ಕೂಡ ಅದನ್ನು ಮರೆತು ಅಡುಗೆ ಮನೆಯಲ್ಲಿ ವಾಸವಿ ಅವರಿಗೆ ಸಹಾಯ ಮಾಡ್ತಾ ಹರಟೆ ಹೊಡಿತಾ ಇದ್ಲು. 6 ಗಂಟೆಗೆ ಬಂದ ಅರ್ಜುನ್ ಶ್ರೀ ಅಂತ ಕರೆದ. ಏನು ಅರ್ಜುನ್, ಸಿದ್ಧ ಆಗು, ಶ್ರೀನಿವಾಸ್ ಹುಟ್ಟಿದ ಹಬ್ಬದ ಪಾರ್ಟಿಗೆ ಕರೆದಿದ್ದಾನಲ್ಲ, ಹೋಗೋಣ ಅಂದ. ನಿನಗೆ ಇಷ್ಟ ಇಲ್ಲ ಅಂತ ನಾನು ಸುಮ್ಮನಾಗಿದ್ದೆ. ಇದೇನಿದು ಸಡನ್ನಾಗಿ? ಆಫೀಸ್ ಕೆಲಸದ ಕಾರಣ ಸಾಧ್ಯವಾಗುತ್ತೋ ಇಲ್ವೋ ಅಂತ ಹೇಳಿರಲಿಲ್ಲ. ಸ್ವಲ್ಪ ಸಮಯ ಇದೆ, ಹೊರಡು ಅಂದ. 15 ನಿಮಿಷದಲ್ಲಿ ಶ್ರೀಜಾ ಸಿದ್ಧವಾಗಿ ಬಂದಳು. ಅಪ್ಪನಿಗೆ ಹೇಳಿದೀಯಾ? ಹ್ಞೂ ಅನ್ನುತ್ತಾ ಮೈಥಿಲಿಯನ್ನು ನೋಡ್ದ. ನಾನು ಬರೋದಿಲ್ಲ, ನಿಮ್ಮ ಗೆಳೆಯರೆಲ್ಲ ನನಗೆ ಸರಿ ಹೋಗೋದಿಲ್ಲ ಅಂದ್ಲು ಮೈಥಿಲಿ ಸೊಕ್ಕಿನಿಂದ. ನಿನ್ನನ್ನು ಕರ್ಕೊಂಡು ಹೋಗ್ತೀವಿ ಅಂತ ನಾವು ಕೇಳಿಲ್ಲ ಅಂತ ಹೇಳಿ ಅರ್ಜುನ್ ಕಾರ್ ಸ್ಟಾರ್ಟ್ ಮಾಡ್ದ. ಅವರು ಆವರಣ ದಾಟ್ತಿದ್ದಂತೆ ಮೈಥಿಲಿ ತನ್ನ ಗೆಳತಿಗೆ ಸಂದೇಶ ಕಳಿಸಿದ್ಲು. ಅವರು ಬರ್ತಿದ್ದಾರೆ, ಹೇಗಾದರೂ ಮಾಡಿ ನಿಮ್ಮ ಅಣ್ಣನ ಜೊತೆ ಶ್ರೀಜಾ ಇರೋ ಒಂದು ಫೋಟೋ ತೆಗೆದು ಕಳಿಸಿದ್ರೆ ದೊಡ್ಡ ಬಹುಮಾನ ನೀಡ್ತೀನಿ ಅಂತ ಆಸೆ ತೋರಿಸಿದ್ಲು. ಸರಿ ಅಂತ ಅತ್ತ ಕಡೆಯಿಂದ ಉತ್ತರ ಬಂತು. ಶ್ರೀಜಾ ಮತ್ತು ಅರ್ಜುನ್ ಇಬ್ಬರೂ ಬರ್ತಾರೆಂದು ಅಂದುಕೊಳ್ಳದ ಶ್ರೀನಿವಾಸ್ ಅವರನ್ನು ನೋಡಿ ಸಂತೋಷಪಟ್ಟು ನಗ್ತಾ ಎದುರು ಬಂದು ವಂದಿಸಿ ಮಾತನಾಡಿಸ್ದ. ಆಗಲೇ ಗುಟ್ಟಾಗಿ ಒಂದು ಫೋಟೋ ತೆರೆಯಲ್ಪಡ್ತು. ಅರ್ಜುನ್ ಕಣ್ಣುಗಳು ಚುರುಕಾಗಿ ಸುತ್ತಲೂ ನೋಡಿದ್ವು. ಯಾರೂ ಇರಲಿಲ್ಲ. ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದರು. ಹುಟ್ಟಿದ ಹಬ್ಬದ ಹುಡುಗನಿಗೆ ಶುಭ ಕೋರಿ ಉಡುಗೊರೆ ನೀಡಿ ಶ್ರೀನಿವಾಸ ನೀಡಿದ ಹಣ್ಣಿನ ರಸವನ್ನು ಇಬ್ಬರು ಕುಡಿದ್ರು. ಶ್ರೀನಿವಾಸನ ತಂದೆ ತಾಯಿ ಕೂಡ ಅಲ್ಲಿಗೆ ಬಂದರು. ಸ್ವಲ್ಪ ಹೊತ್ತಿಗೆ ಗೆಳೆಯರೆಲ್ಲ ಬಂದ ಮೇಲೆ ಕೇಕ್ ಕತ್ತರಿಸಲಾಯಿತು. ಸಣ್ಣ ಸಂಗೀತಕ್ಕೆಲ್ಲರೂ ಹೆಜ್ಜೆ ಹಾಕ್ತಿದ್ರು. ಕಚೇರಿಯಿಂದ ಕರೆ ಬಂದಿದ್ದರಿಂದ ಶ್ರೀ ಮಾತನಾಡ್ಕೊಂಡು ಬರ್ತೀನಿ ಅಂತ ಅರ್ಜುನ್ ಹೊರಗೆ ಹೋದರೆ, ಅಣ್ಣ ನಿನ್ನ ಗೆಳೆಯರನ್ನ ನನಗೆ ಪರಿಚಯ ಮಾಡಿಸು ಅಂತ ಶ್ರೀನಿವಾಸನ ತಮ್ಮ ಕೇಳಿದ. ಬಾ ಅಂತ ಕರ್ಕೊಂಡು ಹೋಗಿ ಎಲ್ಲರನ್ನ ಪರಿಚಯಿಸಿ ಕೊನೆಯಲ್ಲಿ ಶ್ರೀಜಾಳನ್ನು ಪರಿಚಯಿಸಿದ. ನಮಸ್ಕಾರ ಅಂತ ಕಿರುನಗೆಯಿಂದ ಮಾತನಾಡಿಸಿದ್ಲು ಶ್ರೀಜಾ. ಹೆಲೋ ಅಂತ ಅವನ ಕೈ ಕುಲುಕ್ದ. ಅಷ್ಟರಲ್ಲಿ ಯಾರೋ ಹಿಂದಿನಿಂದ ಶ್ರೀನಿವಾಸನ್ನ ತಳ್ಳಿದ್ರಿಂದ ಮುಂದೆ ಇದ್ದ ಶ್ರೀಜಾಳ ಮೇಲೆ ಬಿದ್ದ. ತಕ್ಷಣ ಸುಧಾರಿಸ್ಕೊಂಡು ಕ್ಷಮಿಸು ಶ್ರೀ ಅಂತ ಹಿಂದೆ ತಿರುಗಿ ನೋಡಿ, ಕಣ್ಣು ಕಾಣಿಸೋದಿಲ್ವಾ ಅಂತ ಅವನ ತಮ್ಮನ ಗೆಳೆಯರ ಮೇಲೆ ಕಿರ್ಚಾಡ್ದ. ಕ್ಷಮಿಸು ಅಣ್ಣ, ನಾವು ಆಟ ಆಡ್ತಿದ್ವು, ಇವನು ಮೋಸ ಮಾಡಿದಾಗ ಹಿಡಿಯೋದಕ್ಕೆ ಹೋಗಿ ಹೀಗಾಯಿತು, ಕ್ಷಮಿಸಿ ಅಕ್ಕ ಅಂತ ಶ್ರೀಜಾ ಗೆಳೆಯವರು ಹೊರಟು ಹೋದರು.
ಪರವಾಗಿಲ್ಲ ಶ್ರೀನಿವಾಸ್, ನೋಡಿಲ್ಲ ಅಂದ್ರಲ್ಲ ಬಿಡು ಅಂತ ಶ್ರೀಜಾ ಶ್ರೀನಿವಾಸನ್ ತಮ್ಮ ಏನು ಓದ್ತಿದ್ದಾನೆ ಅಂತ ವಿಚಾರಿಸ್ತಿದ್ಲು. ಕರೆ ಮುಗಿಸಿ ಅರ್ಜುನ್ ಬಂದ. ಶ್ರೀನಿವಾಸರ್ ತನ್ನ ತಂದೆ ತಾಯಿಯನ್ನ ಶ್ರೀಜಾಗ್ ಪರಿಚಯಿಸಿ ಹೋದ. ಪಾರ್ಟಿ ಮುಗಿದ ಮೇಲೆ ಇಬ್ಬರು ಮನೆಗೆ ಬಂದರು. ಮತ್ತೆರಡು ದಿನಗಳು ಕಳೆದವು. ಕಚೇರಿಯಲ್ಲಿದ್ದ ಚಂದ್ರಮೌಳಿ ಅವರ ಫೋನಿಗೆ ಶ್ರೀಜಾ ಮತ್ತು ಶ್ರೀನಿವಾಸ್ ಆಪ್ತವಾಗಿರೋ ಫೋಟೋಗಳು ಬಂದವು. ಊಟದ ಸಮಯದಲ್ಲಿ ಫೋನ್ ತೆಗೆದು ನೋಡಿದ ಚಂದ್ರಮೌಳಿ ಅವರು ಆ ಫೋಟೋಗಳನ್ನ ನೋಡಿ ಮುಖ ಸಿಂಡರಿಸಿದ್ರು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.